ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಿನ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮದು ಪೌಲ್ಟ್ರಿ ಫಾರ್ಮ್ ಇದೆ, ಅದರದ್ದು ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಹೇಳಿ. ನಿನ್ನೆ ತಾನೇ ಮರಿ ಬಂದಿದೆ. ಹಾಗೆ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಪೌಲ್ಟ್ರಿ ಫಾರ್ಮ್ ಹೇಗಿದೆ, ಹಾಗೆ ಅದ್ರ ಪ್ರೊಸೀಜರ್ ಏನು ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇದು ನಮ್ಮನೆ ಹತ್ರನೇ ಹಿಂದ್ಗಡೆ ಇರೋದು, ಹಿತ್ತಲಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಮನೆ ಹಿಂದ್ಗಡೆನೇ ಇರೋದು. ನೋಡಿ, ಹೀಗೆ ಹೋಗಬೇಕು, ಸ್ವಲ್ಪ ನೆಟ್ಕೊಂಡು ಹೋಗಬೇಕು. ಒಂದು 2 ಮಿನಿಟ್ಸು ಬೇಡ, ಹಿಂದ್ಗಡೆನೇ ಇರೋದು. ಮೇಲ್ಗಡೆಯಿಂದ ಮನೆಯೂ ತೋರಿಸ್ತೀನಿ ನಾನು. ಇಲ್ಲೇನು ಮಣ್ಣು ಕಾಣ್ತಾ ಇದೆಯಲ್ಲ, ಇದನ್ನೇನಕ್ಕೆ ಹಾಕಿದ್ದೀವಿ ಅಂದರೆ ಅದು ತೋಟದ ಬೇಸಾಯ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ಅಂತೇಳಿ ಸ್ಟಾಕ್ ಮಾಡಿಟ್ಟಿರೋಂಥ ಮಣ್ಣಿದು. ಇದು ನೋಡಿ, ಇದು ಪೌಲ್ಟ್ರಿ ಫಾರ್ಮಿಗೆ ಇದೇ ಸಿಂಟೆಕ್ಸಿಂದ ನೀರು ಹೋಗೋದು, ಇದರಿಂದನೇ ಪೈಪ್ ಕಲೆಕ್ಷನ್ ಇರೋದು. ಇದು ಪೌಲ್ಟ್ರಿ ಫಾರ್ಮ್ ನಮ್ಮದು. ಇದರಲ್ಲಿ ಸುಮಾರೊಂದು 3,000ದಷ್ಟು ಕೋಳಿನ ಸಾಕ್ಬೋದು. ಹಾಗೆ ಇವಾಗ ಬಿಟ್ಟಿರೋದು 2,500 ಮರಿನ ಬಿಟ್ಟಿದ್ದಾರೆ. ಯಾಕೆಂದರೆ ತುಂಬ 3,000ದವರೆಗೂ ಬಿಟ್ಟರೆ ತುಂಬ ಟೈಟ್ ಆಗಿಬಿಡುತ್ತೆ ಲಾಸ್ಟಿಗೆ. ಅಂದರೆ ಒಂದು 37 ಡೇಸ್ ಆದಮೇಲೆ ತುಂಬ ಟೈಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ 2,500 ಮರಿನ ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಫುಲ್ಲು ಟಾರ್ಪಲ್ ಕಟ್ಟಿದ್ದೀವಿ, ಹಾಗೆ ಇಲ್ಲಿ ಹಾಫ್ ಕಟ್ಟಿದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಶೆಡ್ಡಲ್ಲಿ ಇಲ್ಲಿ ಅರ್ಧ ಅಷ್ಟೇ ಟಾರ್ಪಲ್ ಹಾಕಿದ್ದೀವಿ. ಯಾಕಂದರೆ ಇಲ್ಲಿ ಕೋಳಿಗಳು ಇಲ್ಲ, ಹಾಗಾಗಿ ನೀಟಾಗಿ ಈ ಜಾಗದಲ್ಲಿ ಗಾಳಿ ಆಡಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಅರ್ಧ ಅಷ್ಟೇ ಹಾಕಿದ್ದೀವಿ. ಹಾಗೆ ಈ ಕಡೆ ಫುಲ್ ಕವರ್ ಮಾಡಿದ್ದೀವಿ. ಯಾಕೆ ಅಂದರೆ ಇಲ್ಲಿ ಕೋಳಿ ಮರಿಗಳಿದ್ದಾವೆ, ಅಲ್ಲಿ ಗಾಳಿ ಬೀಸಬಾರ್ದು, ಅದು ತುಂಬ ಬೆಚ್ಚಗಿರ್ಬೇಕನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕವರ್ ಮಾಡಿದ್ದೀವಿ. ನೋಡಿ, ಇಲ್ಲಿಂದ ಹೇಗಿದೆ ನಮ್ಮ ತೋಟದ ವ್ಯೂ ಅಂತ ಹೇಳಿ. ನೋಡಿ, ಇದು ನಮ್ಮನೆ, ಹಂಚಿನ ಮನೆ, ಚಿಕ್ಕ ಮನೆ, ಬಟ್ ನಾನು ತುಂಬ ಇಷ್ಟಪಡುವಂಥ ಮನೆ. ಯಾಕೆಂದರೆ ಅವ್ರವ್ರಿಗೆ ಅವ್ರವ್ರ ಮನೆ ತುಂಬ ಇಷ್ಟ ಅಲ್ವಾ, ಹಾಗೆ ನನಗೂ ಅಷ್ಟೇ ತುಂಬ ಕಂಫರ್ಟ್ ಝೋನ್ ಇರುತ್ತೆ ಇಲ್ಲಿದ್ದರೆ ನನಗೆ. ನೋಡಿ, ಪೌಲ್ಟ್ರಿ ಫಾರ್ಮ್ಗೆ ಈ ಥರ ಮೆಶ್ನ ಹೊಡೆದಿರ್ತಾರೆ. ತುಂಬ ಚಿಕ್ಕ ಚಿಕ್ಕ ಅಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಸ್ಪೇಸ್ ಇರುವಂತಹ ಮೆಷನ್ನು ಹೊಡೆದಿರ್ತಾರೆ. ಯಾಕೆ ಅಂದರೆ ಸ್ವಲ್ಪ ದೊಡ್ಡ ಆದಮೇಲೆ ಅವಕ್ಕೆ ತುಂಬ ಹೀಟು ಬೇಡ ಆಗುತ್ತೆ, ಸ್ವಲ್ಪ ಗಾಳಿ ಅವಶ್ಯಕತೆ ಇರುತ್ತೆ. ಹಾಗಾಗಿ ಇಷ್ಟು ದೊಡ್ಡ ಮೆಷನ್ನು ಹೊಡೆದಿರ್ತಾರೆ. ಬನ್ನಿ ಇವಾಗ ಎಂಟ್ರಿ ಆಗೋಣ. ನೋಡಿ, ಇದು ಫುಡ್ಡು, ಅಂದರೆ ಸ್ವಲ್ಪ ಮರಿಗಳನ್ನೆಲ್ಲ ನಾವು ಈ ಕಡೆ ಕಳಿಸಿದ್ಮೇಲೆ, ಅಂದರೆ ಸ್ವಲ್ಪ ದೊಡ್ಡ ಆಗುತ್ತಲ್ಲ, ಅದಾದಮೇಲೆ ಫುಲ್ಲು ಶೆಡ್ಡಿಗೆ ಬರುತ್ತೆ ಕೋಳಿ. ಆವಾಗ ಈ ಫುಡ್ಡಿನ ಪಾತ್ರೆಗಳನ್ನ ಇಲ್ಲಿಗೆ ಫಿಕ್ಸ್ ಮಾಡ್ತೀವಿ, ಇದಕ್ಕೆ ಫಿಕ್ಸ್ ಮಾಡ್ತೀವಿ. ಹಾಗೆ ಇದು ಡ್ರಿಂಕರ್ ಅಂದರೆ ನೀರಿನ ಪಾತ್ರೆಗಳಿದು, ಇದರಲ್ಲಿ ನೀರು ಬರುತ್ತೆ. ಹಾಗೆ ಇದಕ್ಕೆ ಫುಡ್ ಹಾಕೋದು, ಮ್ಯಾನ್ಯುವಲ್ ಆಗಿ ಫುಡ್ ಹಾಕಬೇಕು. ಹಾಗೆ ನೋಡಿ ಹೇಗಿದೆ ಅಂತ ನಮ್ಮ ಪೌಲ್ಟ್ರಿ ಫಾರ್ಮ್. ಇಲ್ಲೆಲ್ಲ ಫುಲ್ಲಾಗಿರುತ್ತೆ. ಇನ್ನೊಂದು 30 ಡೇಸ್ ಬಿಟ್ಟು ನೋಡಿದ್ರೆ ಇಲ್ಲಿ ಫುಲ್ಲಾಗಿರುತ್ತೆ. ಇವಾಗ ತೋರಿಸ್ತೀನಿ ಮರಿಗಳನ್ನ, ಅದು ಇಡೀ ಶೆಡ್ಡಿಗೆ ಫಿಲ್ಲಾಗಿರುತ್ತೆ. ಈ ಕಟ್ಟಿಗೆ ಏನಕ್ಕೆ ಅಂದರೆ, ಇದು ನಮ್ಮ ಮರಿಗಳು ಬಂದಾಗ 7 ದಿನ ನಾವು ಅದನ್ನು ತುಂಬ ಹೀಟಾಗಿಡಬೇಕು. ಹಾಗಾಗಿ ಮಧ್ಯ ಮಧ್ಯ ಡ್ರಮ್ ಇಟ್ಬಿಟ್ಟು ಬೆಂಕಿ ಮಾಡ್ತೀವಿ, ಅದಕ್ಕೆ ಈ ಕಟ್ಟಿಗೆಗಳನ್ನ ಹಾಕಿಬಿಟ್ಟು ಬೆಂಕಿ ಮಾಡ್ತೀವಿ. ಹಾಗೆ ಇದು ಫುಡ್ಡು ಬಂದಿದೆ ನೋಡಿ, ಈ ರೀತಿ ಫುಲ್ಲು ಕವರ್ ಆಗಿರಬೇಕು. ಹೊರಗಡೆಯಿಂದನೂ ನೀವು ನೋಡಿದ್ರಲ್ಲ, ಟಾರ್ಪಲ್ ಈ ಸೈಡಲ್ಲಿ ಫುಲ್ಲು ಕವರ್ ಆಗಿದೆ. ಹಾಗೆ ನೋಡಿ, ನೋಡೋಣ ಪುಟಾಣಿ ಮರಿಗಳು ನೋಡಿ, ನೋಡಿದ್ರ ಈ ರೀತಿ ಬಲ್ಬ್ ಹಾಕಿರ್ತೀವಿ, ಹಲೋಜಿನ್ ಬಲ್ಬು. ಇದು ತುಂಬ ಹೀಟ್ ಕೊಡುತ್ತೆ, ನಿಲ್ಲಕ್ಕಾಗಲ್ಲ, ಅಷ್ಟು ಸೆಕೆ ಇದೆ. ನೋಡಿ, ಚಿಕ್ಕ ಚಿಕ್ಕ ಪುಟಾಣಿ, ಇದಕ್ಕೆ 1 ದಿನ ಆಗಿದೆ ಅಷ್ಟೇ. ಈಗ ಈ ನಿಮಗೆ ನ್ಯೂಸ್ ಪೇಪರ್ ಹಾಕಿದ್ದೀವಲ್ಲ, ಇದ್ರ ಮೇಲೆ ಏನು ಫುಡ್ ಕಾಣ್ತಾ ಇದೆಯಲ್ಲ, ಇದಕ್ಕೆ ಫುಡ್ಡಿನ ಪಾತ್ರೆ ಒಳಗಡೆ ಹೋಗಿ ಅಷ್ಟು ನೀಟಾಗಿ ಫುಡ್ ತಿನ್ನೋಕ್ಕಾಗಲ್ಲ. ನೋಡಿ, ಎಲ್ಲ ಫುಡ್ಡಿನ ಇದ್ರೊಳಗೆ ಹೋಗಿ ಕೂತ್ಕೊಂಡು ತಿಂತಾ ಇದ್ದಾವೆ. ಸೊ ಗಲೀಜು ಮಾಡ್ಕೊತವೆ. ಎಲ್ಲದಕ್ಕೂ ಫುಡ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಪೇಪರ್ ಮೇಲೇ ಫುಡ್ಡನ್ನು ಚೆಲ್ಲಿರ್ತೀವಿ. ಹಾಗೆ ಈ ರೀತಿ ಮಧ್ಯ ಮಧ್ಯ ಒಂದೊಂದು ಫುಡ್ಡಿನ ಪಾತ್ರೆಗಳನ್ನ ಇಟ್ಟಿರ್ತೀವಿ. ಹಾಗೆ ಇರಿ, ಒಳಗೆ ಹೋಗೋಣ. ಚಪ್ಪಲ್ ತೆಗೆದು ಒಳಗೆ ಹೋಗಬೇಕು. ನೋಡಿ, ಇದು ಡ್ರಿಂಕರು.
ನೀರು ಕುಡಿಯೋದಕ್ಕೆ. ಇದು ಮರಿಗಳಿಗಂತಲೇ ಈ ಥರ ಡ್ರಿಂಕರ್ನ ಇಟ್ಟಿರ್ತೀವಿ. ಸ್ವಲ್ಪ ದೊಡ್ಡ ಆದಮೇಲೆ ನಾನು ಅಲ್ಲಿ ತೋರಿಸಿದ್ನಲ್ಲ ಆ ಥರ ಡ್ರಿಂಕರ್ನ ಯೂಸ್ ಮಾಡ್ತೀವಿ. ಎಲ್ಲ ಪುಟು ಪುಟು ಅಂತ ಓಡೋಗ್ಬಿಡ್ತವೆ, ನಾವು ಕಾಲಿಟ್ಟಂಗೂ. ಅವಕ್ಕೂ ಭಯ ಅಲ್ವಾ, ಹಾಗಾಗಿ. ನೋಡಿ, ಇದು ಡ್ರಮ್ಮು. ಸಂಜೆ ಬೆಂಕಿ ಮಾಡಿದಾಗ ನಾನು ತೋರಿಸ್ತೀನಿ ಮತ್ತೊಂದು ಸಲ. ಇದ್ರ ಒಳಗಡೆ ಸೌದೆ ಹಾಕ್ಬಿಟ್ಟು, ನೋಡಿ ಬೆಂಕಿ ಇದೆ, ಇನ್ನು ಸೌದೆ ಹಾಕಿಬಿಟ್ಟು ಈ ರೀತಿ ಬೆಂಕಿ ಮಾಡಿರಬೇಕು. ಇದು ಹೀಗೆ ಹೀಟಾಗಿರಬೇಕು. ಈ ಪ್ಲೇಸ್ ಎಷ್ಟು ಹೀಟ್ ಇದೆ ಅಂದರೆ ಫುಲ್ಲು ಬೆವರ್ತಾ ಇದೆ ನನಗಂತೂ. ನೋಡಿ, ಇದರಲ್ಲಿ 2,500 ಮರಿ ಇದೆ. ಆ್ಯಕ್ಚುಲಿ ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಇದನ್ನು ನಾವು ಲೀಸಿಗೆ ಕೊಟ್ಟಿರೋದು, ಪೋಲ್ಟ್ರಿ ಫಾರ್ಮ್ ನಾವು ಮಾಡ್ತಾ ಇಲ್ಲ. ಯಾಕಂದರೆ ನಮಗೆ ಮಾಡೋಕ್ಕಾಗಲ್ಲ. ನಮ್ಮ ಅತ್ತೆ ಮತ್ತು ನಾನು ಇಬ್ಬರೇ ಇರೋದು. ನನ್ನ ಹಸ್ಬೆಂಡ್ ಯಾವಾಗಲೂ ಹೊರಗಡೆ ಇರ್ತಾರೆ. ಅವ್ರ ವರ್ಕ್ ಇರೋದೇ ಹಾಗೆ ಅಂಥೇಳಿ ಗೋವಾ, ಮುಂಬೈ, ಮಂಗಳೂರು ಅಂಥೇಳಿ ಓಡಾಡ್ತಾನೆ ಇರ್ತಾರೆ. ಹಾಗಾಗಿ ನಾನು ನಮ್ಮ ಅತ್ತೆ ಇರೋದ್ರಿಂದ, ನಂದು ಇನ್ನೊಂದು ಚಿಕ್ಕ ಬಿಸ್ನೆಸ್ ಇರೋದ್ರಿಂದ ನಮ್ಮ ಅತ್ತೆಗೂ ಆಗಲ್ಲ ಪಾಪ ಮಾಡೋಕ್ಕೆ. ಹಾಗಾಗಿ ನಾವು ಲೀಸಿಗೆ ಕೊಟ್ಟಿದ್ದೀವಿ. ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡೇ ಪ್ರದೀಪ್ ಅಂಥೇಳಿ, ಅವ್ರು ಮಾಡ್ತಾಯಿದ್ದಾರೆ. ಅವರು ನಮಗೆ ಒಂದು ಬ್ಯಾಚಿಗೆ ಇಷ್ಟ ಅಂತ ಕೊಡ್ತಾರೆ, ಮತ್ತು ಉಳಿದಿದ್ದೆಲ್ಲ ಅವ್ರದ್ದೇ ಜವಾಬ್ದಾರಿ. ನೋಡಿ ಹೇಗಿದೆ ಮರಿಗಳು, ಎಷ್ಟು ಪುಟಾಣಿ ಇದೆ ಅಂತ ನೋಡಿ. ಫುಡ್ ತಿನ್ನೋದು ನೋಡಿ ಎಷ್ಟು ಚೆನ್ನಾಗಿ ತಿಂತೀವಿ, ನೋಡಿದ್ರಾ. ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಮಾತ್ರ. ಇದ್ರ ಜೊತೆಗೆ 7 ಡೇಸ್ ಸ್ವಲ್ಪ ಸಾಕೋದಕ್ಕೆ ಕಷ್ಟ. ಯಾಕೆ ಅಂದರೆ ಈ ರೀತಿ ಬೆಂಕಿ ಮಾಡಬೇಕು. ಹಾಗೆ ಈ ಥರ ಡ್ರಿಂಕರಲ್ಲಿ ನಾವೇ ಮ್ಯಾನ್ಯುವಲ್ಲಾಗಿ ನೀರಿಡಬೇಕು. ಬೆಳಗ್ಗೆ ಸಂಜೆ 2 ಹೊತ್ತು ವಾಶ್ ಮಾಡಿಬಿಟ್ಟು ಇಡಬೇಕು, ಇಲ್ಲಾಂದರೆ ಇನ್ಫೆಕ್ಷನ್ ಆಗುತ್ತೆ. ಹಾಗೆ ಫುಡ್ಡು ಕೂಡ ಚೇಂಜ್ ಮಾಡ್ತಾ ಇರಬೇಕು. 2 ಟೈಮ್ಸ್ ಮಾಡಲೇಬೇಕು 7 ಡೇಸು. 7 ಡೇಸ್ ಆದಮೇಲೆ ಏನದು ನಾನು ತೋರಿಸಿದ್ನಲ್ಲ ದೊಡ್ಡ ಪಾತ್ರೆಗಳು, ಅದನ್ನೆಲ್ಲ ಕನೆಕ್ಟ್ ಮಾಡ್ತೀವಿ. ಹಾಗೆ ಮರಿಗಳನ್ನ ಒಂದೊಂದೇ ಸ್ಟೆಪ್ಪು, ಒಂದೊಂದೇ ಬ್ಯಾಚ್ ದಾಟಿಸ್ತಾ ಹೋಗ್ತೀವಿ. ಅಂದರೆ ಒಂದೇ ಸಲ ದಾಟಿಸಲ್ಲ. ಇವಾಗ 2 ಬ್ಯಾಚ್ ಇದೆ ಅಲ್ವಾ, 2 ಬ್ಯಾಚ್ ಆದಮೇಲೆ ನೆಕ್ಸ್ಟು ಈ ಕಡೆ ನೀವು ನೋಡ್ಬೋದು, ಇಲ್ಲಿ ಒಂದೊಂದು ಕಂಬಗಳು ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಕಂಬ ಇದೆ. ನೆಕ್ಸ್ಟು ಇಲ್ಲಿಂದ ಇದು 2 ಬ್ಯಾಚಲ್ಲಿ ಏನಿದೆ ಅಲ್ಲ, ಅದನ್ನು 3 ಬ್ಯಾಚ್ ಮಾಡ್ತೀವಿ. ಅಂದರೆ ಇಲ್ಲಿಗೆ ಇದು ಮಾಡ್ತೀವಿ. ಹಾಗೆ ಇಲ್ಲಿಂದ ನೆಕ್ಸ್ಟು ಇದಕ್ಕೆ, ಅದರಿಂದ ನೆಕ್ಸ್ಟ್ ಅದಕ್ಕೆ, ಹಾಗೆ ಒಂದು 4 ಡೇಸ್ 5 ಡೇಸ್ಗೆ ಒಂದು ಸಲ ಹೀಗೆ ಬಿಡ್ತಾ ಹೋಗ್ತೀವಿ. ಹಾಗೆ ಫುಲ್ಲು ಬಿಡ್ತೀವಿ. ಫುಲ್ ಅಂದರೆ ಆಮೇಲೆ ನೀವು ನೋಡ್ಬೋದು ಕಾಲಿರೋ ಜಾಗ ಇರಲ್ಲ, ಅಷ್ಟು ಫುಲ್ಲಾಗಿರುತ್ತೆ. ಅಷ್ಟು ಚಿಕ್ಕ ಮರಿಗಳು ಇಷ್ಟು ಶೆಡ್ಡಿಗೂ ಫುಲ್ಲಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಬೆವರು ಹೋಗ್ಬಿಟ್ಟಿದ್ದೀನಿ ಅಂತೀನಿ. ಇಲ್ಲಿ ಅಷ್ಟು ಹೀಟ್ ಇದೆ ಇದ್ರೊಳಗೆ, ಯಾಕಂದರೆ ಬೆಂಕಿ ಹಾಕ್ತಾರೆ. ಹಾಗೆ ಫುಲ್ಲು ಟಾರ್ಪಲ್ ಕಟ್ಟಿ ಗಾಳಿ ಎಲ್ಲ ಆಗಬಾರ್ದು ಅಷ್ಟು ಕವರ್ ಆಗಿ ಇಟ್ಟಿರ್ತಾರೆ. ಯಾಕೆಂದರೆ ಚಿಕ್ಕ ಮಗು ಥರನೇ ಬೆಚ್ಚಗಿರ್ಬೇಕದು. ಹಾಗಾಗಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ, ಯಾರಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವರಿಗೆ ಮಾಹಿತಿ ಇರಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಇದನ್ನು ನಾನು ಕಂಪ್ಲೀಟಾಗಿ ನಿಮಗೆ, ಇದು 37 to 40 ಡೇಸ್ ಇರುತ್ತೆ ಇದ್ರದ್ದು ಕಂಪ್ಲೀಟ್ ಪ್ರೋಸೆಸ್ಸು. ಹಾಗೆ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಎಷ್ಟು ಕೆಲಸ ಇರುತ್ತೆ. ತುಂಬ ಏನು ಕೆಲಸ ಇರೋಲ್ಲ. ಬೆಳಗ್ಗೆ 1 hour, ಈಗ ನೋಡಿ ಅವರಿಲ್ಲ, ಅವರು ಬೆಳಗ್ಗೆನೇ ಒಂದು ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಿರ್ತಾರೆ. ಅವ್ರು ಬೇರೆ, ಅವರು ಎಲೆಕ್ಟ್ರಿಷಿಯನ್ ಕೆಲಸನೂ ಮಾಡ್ತಾರೆ. ಹಾಗೆ ಅವ್ರು ಹೋಗಿರ್ತಾರೆ, ಮತ್ತು ಸಂಜೆ ಬರ್ತಾರೆ, ಸಂಜೆ ಮಾಡ್ತಾರೆ. ಸೈಡ್ ಬಿಸ್ನೆಸ್, ಇದರಿಂದ ಎಷ್ಟು ಪ್ರಾಫಿಟ್ ಆಗುತ್ತೆ ಎಲ್ಲವನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ, ಎಷ್ಟು ಪ್ರಾಫಿಟ್ ಆಗುತ್ತೆ. ಹಾಗೆ ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ವಿಡಿಯೋ. ಇದು ಪಾರ್ಟ್ 1 ಪಾರ್ಟ್ 2 ಹಾಗೆ ಬಿಡ್ತೀನಿ ನಾನು ವೀಡಿಯೋಸ್ನ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.